ಘಟಲಿಂಗ ಮಠಲಿಂಗ ಆತ್ಮಲಿಂಗ ಅನಭೋಗಲಿಂಗ ಲಿಂಗ ಮಧ್ಯಂ ಜಗತ್ತೇ ಸರ್ವ. ನಮ್ಮ ತಂದೆ ಇದ್ರ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು, ಬೆಳ್ಳಕ್ಕಿಗೆ ಒಂದು ಕೆರೆ ಅಲ್ಲ, ಬೇಡಿಕೆ ತಿನ್ನೋರಿಗೆ ಒಂದು ಊರಲ್ಲ. ಅಂದ್ರೆ ಬೆಳ್ಳಕ್ಕಿಗೆ ಈ ಕೆರೆ ಬಿಟ್ರೆ ಇನ್ನೊಂದು ಕೆರೆ ಸಿಗುತ್ತೆ. ಬ್ರಿಟಿಷ್ ಗೌರ್ಮೆಂಟ್ ಇತ್ತಲ್ಲ, ನಮ್ದು ಮದ್ರಾಸ್ ಪ್ರಾವಿಡೆನ್ಸಿ ಸೇರಿತ್ತು ನಮ್ಮ ಬಳ್ಳಾರಿ. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲೇ ನಮ್ದು ದಾಖಲೆ ಆಗಿದೆ ಸುಡುಗಾಡು ಸಿದ್ಧಾಂತ ಅಂತ. ಬ್ರಿಟಿಷ್ ಕಾಲದಲ್ಲೇ ಆಗಿದೆ. ಆ ಟೈಮಲ್ಲಿ ಅವ್ರು ಜಾತಿ ಗಣತಿ ಮಾಡಿದ್ದಾರೆ. ಈಗೇನು ಸಿದ್ದರಾಮಯ್ಯನವರು ಜಾತಿ ಗಣತಿ ಮಾಡ್ತಾ ಇದ್ರಲ್ಲ, ಬ್ರಿಟಿಷ್ ಕಾಲದಲ್ಲೇ ಜಾತಿ ಗಣತಿ ಆಗಿದೆ. ಶಿಕ್ಷಣ ಫಸ್ಟ್ ಶಿಕ್ಷಣ ಪಡ್ಕೊಟ್ರಿ, ಆಮೇಲೆ ಸಂಘಟಿತರಾಗ್ರಿ, ಸಂಘಟನೆ, ಆಮೇಲೆ ಹೋರಾಟ. ಒಂದೇ ಸರಿ ಹೋರಾಟ ಮಾಡಿದ್ರೆ ಯಾವ್ದು ಫಲ ಸಿಗಲ್ಲ. ಹಂಗಾಗಿ ನಾವು ಒಂದಷ್ಟು ಶಿಕ್ಷಣ ತಗೊಂಡ್ವಿ. ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಾನು MA ಚರಿತ್ರೆ ಓದಿದ್ದೀನಿ. ಇದು ನಮ್ಮ ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಾನು MA ಮಾಡಿರ್ತಕ್ಕಂಥ ಪುಸ್ತಕಗಳು. ಭಾರತೀಯ ಚರಿತ್ರೆ. ಶಿವ ಶಿವ ಶಂಭೋ. ತಂದೆ ಹಾಗಾದ್ರೆ ಸುಡುಗಾಡು ಸಿದ್ಧರ ಸಮುದಾಯದಲ್ಲಿ ಮೊಟ್ಟ ಮೊದಲ ರಾಜ್ಯ ಪ್ರಶಸ್ತಿ ವಿಜೇತ. ಹೌದು, ಮೊಟ್ಟ ಮೊದಲ ರಾಜ್ಯ. ಯಾಕಂದ್ರೆ ಅಲ್ಲಿವರೆಗೂ ನಮಗೊಂದು ಮುನ್ನೆಲೆಗೆ ಬಂದಿರಲಿಲ್ಲ. ನಾನು ಹೇಳ್ತಲ್ಲ, ಅದಕ್ಕೆ ರಾಜ್ಯ ಪ್ರಶಸ್ತಿ ಬರೋದಕ್ಕೆ ನಮ್ಮ ತಂದೆಯವ್ರಿಗಿಂತ ಅಧಿಕಾರಿಗಳೇ ಕಾರಣ ಆಗಿದೆ. ಅಂದರೆ ಅವ್ರಿಗೆ ಕಲೆ ಅಷ್ಟು ಮೆಚ್ಚುಗೆ ಆಗಿತ್ತು. ಕಲೆ ಎಲ್ಲರೂ ಮಾಡ್ತಾರೆ, ಆ ಕಲೆನ ಎಕ್ಸ್ಪ್ರೆಸ್ ಮಾಡೋದು ಭಾಳ ಇಷ್ಟ ಅಂತಾರೆ. ಈಗ ನಾವು ಸಿನಿಮಾದಲ್ಲಿ ಸಾಕಷ್ಟು ನಾಯಕರಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಈ ಥರ ವ್ಯಕ್ತಿಗಳನ್ನು ಬಿಟ್ಟರೆ ಬೇರೆಯವ್ರ ವ್ಯಕ್ತಿಗಳನ್ನ ಅಷ್ಟು ಇದು ಪಡಲ್ಲ. ಆ ಥರದಲ್ಲಿ ಇವರು ಮಾತುಗಳನ್ನು, ಡೈಲಾಗ್ಗಳನ್ನ ಎಕ್ಸ್ಪ್ರೆಸ್ ಮಾಡಿದರು. ಮೊನ್ನೆ ನಮ್ಮ ತಂದೆ ತೀರ್ಕೊಂಡಾಗ ಚೋರ್ನೂರು ಕೊಟ್ರಪ್ಪ ಸರ್ ಅಂತೇಳಿ, ಅವಾಗ ಸಹಾಯಕ ನಿರ್ದೇಶಕರಾಗಿದ್ರಲ್ಲ, ಅವ್ರು ರಿಟೈರ್ಡ್ ಆಗಿದ್ರು. ಅವ್ರು ಕಾಲ್ ಮಾಡಿದರು, ನಮ್ಮ ತಂದೆಯವ್ರ ಬಗ್ಗೆ ತುಂಬ ಹೇಳಿದರು. ಇಲ್ಲ ರೀ, ಕಲೆ ಮಾಡೋರು 100 ಜನ ಇದ್ದಾರೆ, ಆದರೆ ಆ ಕಲೆಯನ್ನು ಪ್ರಸ್ತುತ ಪಡಿಸೋ ರೀತಿ ಇದೆಯಲ್ಲ, ಎಷ್ಟು 1000 ಜನ ಇರಲಿ ಅವ್ರನ್ನ ಎಲ್ಲರ ಅಟೆನ್ಷನ್ ಕ್ರಿಯೇಟ್ ಮಾಡ್ತಾಯಿದ್ರು ಆ ಒಂದು ಧ್ವನಿಯಿಂದ. ಯಾಕಂದ್ರೆ ಅವರು ಬರೀ ದೈತ್ಯ ಪಾತ್ರಗಳನ್ನ ಮಾಡಿರೋದ್ರಿಂದ ಅವ್ರ ಡೈಲಾಗ್ ಡೆಲಿವರಿ ಆ ಥರ ಇತ್ತು. ಅಂತ ಅಂದರೆ ಅಲ್ಲಿರೋ ಹೆಣ್ಮಕ್ಳು ಎದ್ಕೊಂಡ್ಬಿಡ್ಬೇಕು. ನೆನಪಿದೆ, ಡೈಲಾಗ್ ಹೇಳ್ತೀನಿ. ಈಗ ನಮ್ಮ ತಂದೆಯವರು ಕಲೆ ಮಾಡುವಾಗ ಎಲ್ಲ ಡೈಲಾಗ್ ಹೇಳೋದು, ಗುಂಡು ನುಂಗ್ತಕ್ಕಂಥದ್ದು. ಆ ಗುಂಡು ಒಂದೊಂದೇ ನುಂಗ್ತಾ ಇದ್ರು. ನುಂಗಿ ಅಂದರೆ ಕೈ ಚಾಳಕದು ನುಂಗಿ ಎಲ್ಲ ಬಾಯಲ್ಲಿ ಇಟ್ಕೊಂಡು ಒಂದೊಂದೇ ಹೊರಗೆ ತೆಗಿತಾ ಇದ್ರು. ಹೊರಗೆ ತೆಗೆದು ಲಾಸ್ಟಿಗೆ ಒಂದು ಇಷ್ಟು ದೊಡ್ಡ ಕಲ್ಲು ತೆಗಿತಾ ಇದ್ರು ಗುಂಡು. ಆ ಗುಂಡು ತೆಗೆದಾದ್ಮೇಲೆ ಆ ಒಂದು ಫೇಮಸ್ ಡೈಲಾಗ್ ಹೇಳ್ತಾ ಇದ್ರು, ಈ ಥರ ಏನಂತೀರ, ನೋಟಕ್ಕೆ ಇದು ಕಾಟ ಹಾಕಿ ವೇಟ್ ಹಾಕಿ ಚೆಕ್ ಮಾಡಿದರೆ ಎಷ್ಟು ದೊಡ್ಡ ಕಲ್ಲುಗಳಿದ್ದಾವೆ. ನಾನು ಈ ಥರ ಕಲ್ಲು ನುಂಗ್ತೀನಿ ಅಂತ ಹೇಳಿ ನೀವ್ಯಾರು ನುಂಗ್ಬೇಡ್ರಿ, ಇದೊಂದು ಕೈ ಚಾಳಕ ಅಷ್ಟೇ. ಇಲ್ಲಿಂದ ಇಲ್ಲಿವರೆಗೂ ಹೋದರೆ ಮಾತ್ರ ಸುಡುಗಾಡು ಸಿದ್ಧ, ಇಲ್ಲಿಂದ ಇಲ್ಲಿಗೆ ಹೋದರೆ ಸುಡುಗಾಡಿಗೆ ಕಳಿಸ್ರಪ್ಪ ಅಂತ ಇದ್ರು. ತುಂಬ ನಗ್ತಕ್ಕಂಥದ್ದು. ಆಮೇಲೆ ಅದೊಂದು ಗೊಂಬೆಗಳೆಲ್ಲ ಹಿಡ್ಕೊಂಡು ಹೇಳೋರು, ಅಂದರೆ ಆ ಜನಗಳಿಗೆ ಒಂದು ಮನೋರಂಜನೆ ಬೇಕಲ್ಲ. ಇದು ಆ ಗೊಂಬೆ ಹೆಸರು ಗುಂಡಮ್ಮ. ಗುಂಡಮ್ಮ ನೀನು ಗುಣ ಬಿಡಮ್ಮ ಅಂದರೆ ಮಾಡ್ಕೊಂಡು ಗಂಡನ ಮದುವೆ ಮಾಡ್ಕೊಂಡ್ರೆ ಗಂಡನ ಬೇಕಾದ್ರೆ ಬಿಡ್ತೀನಿ, ನಾನು ಗುಣ ಬಿಡಲ್ಲ ಅಂಥ ಗುಂಡಮ್ಮ. ಈ ಗುಂಡಮ್ಮನನ್ನು ಹಿಡ್ಕೊಂಬಂದಿದ್ದೀನಿ, ಈ ಗುಂಡಮ್ಮ ಇಲ್ಲಿ ಇದ್ದಾಳೆ ಅಂತ ಆ ಥರ ಮಾಡೋದು. ಮತ್ತು ಆಂಜನೇಯ ಹನುಮ ಒಂದು ವಿಗ್ರಹಗಳನ್ನು ಹಿಂಗೆ ತೆಗಿತಾ ಇದ್ರು. ಆಂಜನೇಯನ ಬಗ್ಗೆ ಹೇಳ್ತಾ ಇದ್ರು. ಹನುಮಂತ ಬುದ್ಧಿವಂತ, ಕೋತಿವಂತ, ಮನೆ ಸುಟ್ಟಬಾರಪ್ಪ ಅಂದ್ರೆ ಊರನ್ನು ಸುಟ್ಟಿದ್ರು ಅಂತ. ಊರನ್ನು ಅಂದರೆ ಏನದು ಲಂಕೆಯನ್ನು ಸುಟ್ಟು ಬಂದಿರು ಅಂಥ ಹನುಮಂತ. ಶ್ರೀರಾಮನಿಗೆ ಸೇವಕನು, ಸೀತಾಮಾತೆಗೆ ಪುತ್ರನು ಅಂತೇಳಿ ಅದೆಲ್ಲ ಹೇಳ್ತಾ ಇದ್ರು. ನನಗೆ ಅಷ್ಟು ನೆನಪಿಲ್ಲ. ಈ ಥರ ಡೈಲಾಗ್ಗಳು ಅವರು ಅಧಿಕಾರಿಗಳು ಇನ್ನೊಂದ್ಸರಿ ಹೇಳಿ ರಿಪೀಟ್ ಮಾಡಿ, ಅದನ್ನು ಇನ್ನೂ 5 ನಿಮಿಷ ತೊಗೊಂಡು ಅದನ್ನ ರಿಪೀಟ್ ಇನ್ನೊಂದ್ಸರಿ ಹೇಳಿ ಅಂತ ಇದ್ರು. ಅಂದರೆ ಆ ಒಂದು ಡೈಲಾಗ್ ಡೆಲಿವರಿ ತುಂಬ ಇಷ್ಟ ಆಗಿರ್ತಕ್ಕಂಥದ್ದು. ನೆಸ್ಬಿಡಿ ಮಲ್ಲಮ್ರಿ ನಿನ್ನೆ ಸಿಕ್ಕಳ, ನೆಸ್ಬಿಡಿ ತಿಕ್ಕಿ ನತ್ತಿ ಪಿತ್ತಿಗೇರಿ 2 ಚೆರಿಗೆ ನೀರು ಕುಡಿದು 3 ಚೆರಿಗೆ ಮಜ್ಜಿಗೆ ಕುಡಿದು ಸುಡುಗಾಡ್ಯಾಗ ಬಕ್ಬಾರ್ಲಿ ಬಿದ್ದಕ್ಕೆ 27 ಮಂದಿಗೆ ದೆವ್ವಾಗಿ ಕಾಡ್ತಿದ್ಲು. ನಿನ್ನೆ ಮಂಜಮ್ಮ ಜೋಗತಿ ಅವರು ಬಂದಿದ್ರಲ್ಲ, ಅವರು ಕೂಡ ಅದೇ ಹೇಳಿದರು. ಪದ್ಮಶ್ರೀ ಪ್ರಶಸ್ತಿ ಪಡೆದಕ್ಕಂಥವ್ರು ಅವರು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದರು, ನಾನು ಅವ್ರಿಗೆ ಅಣ್ಣ ಅಂತ ಕರಿತಾ ಇದ್ದೆ, ಅವ್ರು ನನಗೆ ತಂಗಿ ಅಂತ ಕರಿತಾ ಇರಲಿಲ್ಲ, ಅವ್ವ ಅಂತ ಕರಿತಾ ಇದ್ರು. ಅಲ್ಲ, ನನ್ನ ಹೆಸರು ಮಂಜಮ್ಮ ಅಂತ ಕರಿಯಪ್ಪ ಅಂತಂದ್ರು ಕೂಡ, ಇಲ್ಲ ನೀನು ನನ್ನ ಅವ್ವ ಸಮಾನ, ನಾನು ನಿನ್ನ ಅವ್ವ ಅಂತಲೇ ಕರಿತೀನಿ ಅಂತ ಹೇಳ್ತಿದ್ರು. ಆ ವಿಡಿಯೋದಲ್ಲಿ ಅವ್ರು ಹೇಳಿದ್ದಾರೆ. ಭಾಳ ಸಂತಾಪ ಪಟ್ಟರು. ಅವರು ಬಿಜಾಪುರದಲ್ಲಿ ಇದ್ರಂತೆ ಯಾವುದೋ ಶೂಟಿಂಗಲ್ಲಿ. ಅಷ್ಟು ಸುಲಭವಾಗಿ ಎಲ್ಲಿಗೂ ಬರೋರಲ್ಲ ಅವರು. ನಮ್ಮ ತಂದೆಯವ್ರು ತೀರ್ಕೊಂಡ್ರು ಅನ್ನೋ ಒಂದು ಶಬ್ದ ನೋಡಿ ಕೇಳಿದ ಕೂಡಲೇ ಶೂಟಿಂಗ್ ಅರ್ಧಕ್ಕೆ ಬಿಟ್ಟು ನಮ್ಮ ಬಿಜಾಪುರದಿಂದ ಇಲ್ಲಿಗೆ ಸುಮಾರು ಒಂದು 5-6 ತಾಸುಗಳ ಜರ್ನಿ, 250 ಕಿಲೋಮೀಟ್ರಿಗಿಂತ ಜಾಸ್ತಿ ಇದೆ. ಕಾರಲ್ಲಿ ಬಂದು ಬೆಳಗ್ಗೆನೇ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಕಣ್ಣೀರು ಹಾಕಿ ಅವರ ಒಂದು ನಡುವೆ ಇರ್ತಕ್ಕಂಥ ಒಂದು ಮಾತುಕತೆ ಮತ್ತು ಅವರ ಒಂದು ಸಂಬಂಧವನ್ನು ಹೇಳಿದರು. ಯಾಕಂದ್ರೆ ಒಬ್ಬ ಜೋಗಿತಿಯಾಗಿ ಅವ್ರನ್ನ ನಾವು ಸಮಾಜದಲ್ಲಿ ಎಷ್ಟು ನಿಕೃಷ್ಟವಾಗಿ ಕಾಣ್ತೀರಂತ ಎಲ್ರಿಗೂ ಗೊತ್ತಿದೆ. ಒಬ್ಬ ಗಂಡಾಗಿ ಜನಿಸಿ
ಹೆಣ್ಣಾಗಿ ಪರಿವರ್ತನೆ ಆದವ್ರು ಯಾವ ಥರ ಅಂಥ ಒಬ್ಬ ವ್ಯಕ್ತಿಯನ್ನು ಕೂಡ ಗುರುತಿಸಿದ್ದು ಅದೇ ಚೌನೂರು ಕೊಟ್ರಪ್ಪ ಅವರು. ಮತ್ತು ಅವ್ರಿಗೆ ಒಂದು ನೆಲೆ ಕೊಟ್ಟಿರ್ತಕ್ಕಂಥವ್ರು. ಈಗ ಜೋಗತಿ ಅಂತ ಅಂದರೆ ಅಷ್ಟು ಹೆಮ್ಮೆಯಿಂದ ನೋಡ್ತಾರೆ ಎಲ್ಲರೂ. ನೀವೆಲ್ಲ ನೋಡಿದಿರಿ, ನಮ್ಮ ರಾಷ್ಟ್ರಪತಿಯವ್ರ ಹತ್ರ ಹೋಗಿ ಪದ್ಮಶ್ರೀ ಪ್ರಶಸ್ತಿ ತೊಗೊಂಡಿದ್ದಾರೆ. ಅಲ್ಲಿವರೆಗೂ ಅವ್ರಿಗೂ ಎಲ್ಲರೂ ಆ ಥರ ಜೋಗತಿಯವರು 1000 ಜನ ಇದ್ದಾರೆ. ಬಟ್ ಅವ್ರನ್ನ ಗುರುತು ಮಾಡಿದ್ದು ಇಂಥ ಅಧಿಕಾರಿಗಳು. ಹಂಗಾಗಿ ಕೆಲವರು ಒಳ್ಳೆ ಅಧಿಕಾರಿಗಳು ತುಂಬ ಚೆನ್ನಾಗಿದ್ದಾರೆ. ಸರ್ಕಾರಿ ಮನೆ ಸರ್ ಇದೆಲ್ಲ ನಮ್ಮ ಮನೆ ಎಲ್ಲ ಪುಸ್ತಕಗಳು ನಮ್ಮ ತಂದೆಯವರಿಗೆ ಗಿಫ್ಟ್ ಬಂದಿರತಕ್ಕಂಥವ್ರು ಆಗಿರ್ಬೋದು. ಮತ್ತು ನಾನು ಓದ್ಕೊಂಡಿರೋ ಪುಸ್ತಕಗಳು. ಖಂಡ ನಾವು ಆ ಊರಿಂದ ಊರಿಗೆ ಬಂದು ಎಲ್ಲಿ ಬೇಕಲ್ಲಿ ಗುಡಿಸ್ಲಲ್ಲಿ ಇರೋದ್ರಿಂದ ನನ್ನ ಹತ್ರ ಸುಮಾರು ಎಷ್ಟು ಬುಕ್ಗಳಿದ್ದು ಲೆಕ್ಕನೇ ಇಲ್ಲ. ಇಲ್ಲಿ ಮೇಲೆಲ್ಲ ತುಂಬಿಟ್ಟಿದ್ದೀನಿ ನೋಡಿ, ಅದೆಲ್ಲ ಪುಸ್ತಕಗಳೇ. ಟ್ರಂಕಲ್ಲಿ, ಬ್ಯಾಗಲ್ಲಿ, ಚೀಲದಲ್ಲಿ. ನನಗೆ ಸಾಹಿತ್ಯ ಅಂದ್ರೆ ಅಷ್ಟು ಇಷ್ಟ. ಕನ್ನಡ ಸಾಹಿತ್ಯದಲ್ಲಿ ಆದಿಕವಿ ಪಂಪದಿಂದ ಹಿಡಿದು ನಿನ್ನೆ ಮೊನ್ನೆ ಇರ್ತಕ್ಕಂಥ ಕವಿಗಳು ಇಲ್ಲೇ ನಮ್ಮ ಹೊಸಪೇಟೆಯಲ್ಲಿ ಅಂಜಲಿ ಬೆಳಗಲ್ ಅಂತ ಇದ್ದಾರೆ. ಅವರಿಂದ ಹಿಡಿದು ನಮ್ಮ ಗಂಗಾವತಿಯಲ್ಲಿ ಅಲ್ಲಾ ಗಿರಿರಾಜ್ ಅಂತ ಇದ್ದಾರೆ. ಅವರು ಗಜಲ್ ಹೇಳ್ತಕ್ಕಂಥವ್ರು ತುಂಬ ನಮಗೆ ಸಪೋರ್ಟ್ ಮಾಡಿ. ಅಂಥವರ ಗಜಲ್ಗಳು ಕೂಡ ನನ್ನ ಹತ್ರ ಸಂಗ್ರಹ ಇದೆ. ಎಲ್ಲ ಕಟ್ಟಿಟ್ಟು ಬಿಟ್ಟಿದ್ದೀವಿ ಮೊನ್ನೆ. ಹೇಗೆ ಬಂತು ಕನ್ನಡ ಸಾಹಿತ್ಯದ ಆಸಕ್ತಿ? ಕನ್ನಡ ಸಾಹಿತ್ಯ ಆಸಕ್ತಿ ಹೇಗೆ ಬಂತಂದರೆ, ನಾನು ಇನ್ನೂ 3-4ನೇ ಕ್ಲಾಸೇ ಇದ್ದೆ. ನಮ್ಮೂರಲ್ಲಿ ಪತ್ರಿಕೆ ಬರ್ತಾಯಿತ್ತು. ನಮ್ಮ ಹಳ್ಳಿಯಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ಬರ್ತಾಯಿತ್ತು. ಅಂದರೆ ಪತ್ರಿಕೆ ನೋಡೋ ಹುಚ್ಚು ನನಗೆ ಭಾಳ ಇತ್ತು. ನನಗೆ ಹೆಂಗೆ ಹುಚ್ಚಿತ್ತು ಅಂದರೆ, ಆ ಪತ್ರಿಕೆ ತರಿಸೋರು ಅವ್ರು ಕೂಡ ಓದ್ತಿದ್ರೆ ಇಲ್ಲ ಗೊತ್ತಿಲ್ಲ. ಫಸ್ಟ್ ನಾನು ಹೋಗಿ ಇಸ್ಕೊಂಡು ಓದ್ತಾ ಇದ್ದೆ. ನನಗೆ ಪತ್ರಿಕೆ ಭಾಳ ಇಷ್ಟ. ನಮಗೆ ಒಂದಷ್ಟು ನಾಲೆಡ್ಜ್ ಬಂದಿದೆ ಅಂದರೆ ಅದು ದಿನಪತ್ರಿಕೆಗಳಿಂದನೇ ಬಂದಿದ್ದು. ಯಾಕಂದರೆ ಶಾಲೆಯಲ್ಲಿ ಕಲಿಸ್ತಕ್ಕಂಥ ನಾಲೆಡ್ಜ್ ಏನಿದೆ ಅದು ಬಂದೇ ಬರುತ್ತೆ. ಬಟ್ ಲೋಕಜ್ಞಾನ ಬೇಕಂದರೆ ಪತ್ರಿಕೆಗಳಿಂದ ಸಿಕ್ಕಿದ್ದು. ಎಷ್ಟು ಪತ್ರಿಕೆ ಹುಚ್ಚ ಅಂತಂದರೆ, ಕಟಿಂಗ್ ಶಾಪ್ಗಳೇನಿದಾವಲ್ಲ, ದಿನಕ್ಕೆ 10 ಕಟಿಂಗ್ ಶಾಪ್ ವಿಸಿಟ್ ಮಾಡ್ತಾಯಿದ್ದೆ ನಾನು. ಈ ಕಟಿಂಗ್ ಶಾಪಲ್ಲಿ ವಿಜಯ ಕರ್ನಾಟಕ, ಈ ಕಟಿಂಗ್ ಶಾಪಲ್ಲಿ ಸಂಯುಕ್ತ ಕರ್ನಾಟಕ, ಇನ್ನೊಂದು ಕಟಿಂಗ್ ಶಾಪಲ್ಲಿ ಪ್ರಜಾವಾಣಿ, ಮತ್ತೊಂದರಲ್ಲಿ ಕನ್ನಡಪ್ರಭ, ಉದಯವಾಣಿ. ಈ ಥರ ಅಷ್ಟೊಂದು ಹುಚ್ಚಿತ್ತು ನನಗೆ ಪತ್ರಿಕೆ, ದಿನಪತ್ರಿಕೆ. ನಾನು ಒಂದು ಅಕ್ಷರ ಬಿಡ್ತಾ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಲೋಕಲ್ ಭಾಷೆ ಹೇಳಿದ್ರೆ, ನೀನೇನಲ್ಲೇ ಪೇಪರನ್ನು ತಿಂತೀಯಾ ಓದ್ತೀಯಾ ಅನ್ನೋರು. ಆ ಪತ್ರಿಕೆ ನನಗೆ ತುಂಬ ಇಷ್ಟ. ಹಂಗಾಗಿ ಆ ಪತ್ರಿಕೆದಿಂದ ನನಗೆ ಬರವಣಿಗೆ, ನನಗೆ ಸಾಹಿತ್ಯ ಜ್ಞಾನ ಸಿಕ್ತು. ಅಂದರೆ ನಾವೊಂದು ಈ ಥರ ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳೋದಕ್ಕೂ ಅಲ್ಲಿ ಪತ್ರಿಕೆಯಲ್ಲಿ ಚೆನ್ನಾಗಿ ಮಾಡ್ತೇವೆ. ಸುಡುಗಾಡು ಸಿದ್ದರಾಮ ವಿರೂಪಾಕ್ಷಪ್ಪನವರು ಕಲಾ ಪ್ರದರ್ಶನವನ್ನು ನೀಡಿದರು. ಈ ಥರ ಅಂದರೆ ಒಂದು ಅಕ್ಷರ ಜ್ಞಾನ ಬಂತು ನಮಗೆ ಸಾಹಿತ್ಯದಿಂದ, ಪತ್ರಿಕೆಗಳಿಂದ ಮಂಡಿಸ್ಬೇಕು ವಿಚಾರ. ಗ್ರಾಂಥಿಕ ಭಾಷೆಯಿಂದ ಈ ಥರ ಒಂದು ಅಕ್ಷರ ರೂಪದ ಭಾಷೆ ನಮಗೆ ಬರೋಕ್ಕೆ ಪತ್ರಿಕೆಗಳ ಕಾರಣ. ನಾವು ಅಗ್ರಿಬೊಮ್ಮನಹಳ್ಳಿಯಲ್ಲಿ ಹೈಸ್ಕೂಲ್ ಓದಿದ್ದು, ಅಲ್ಲಿ ಹಾಸ್ಟೆಲಲ್ಲಿ ಇದ್ವಿ. ಆ ಹಾಸ್ಟೆಲಲ್ಲಿ ಇದ್ದಾಗಂತೂ ನನಗೆ ದಿನಪತ್ರಿಕೆಗಳು ಭಾಳ ಸಹಾಯ ಮಾಡಿಬಿಟ್ಟು. ಒಬ್ಬನಿಂದ 10 ಜನ ಕೆಡ್ತಾರಂತಾರಲ್ಲ, ನನ್ನಿಂದ ನನ್ನ ಸ್ನೇಹಿತರೆಲ್ಲರೂ ದಿನಪತ್ರಿಕೆ ಓದೋಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ನಮ್ಮದು ಹಾಸ್ಟೆಲಲ್ಲಿ ರೂಮಲ್ಲಿರೋ ಪತ್ರಿಕೆಗಳನ್ನ ಕದೀತಾ ಇದ್ದೆ ನಾನು. ಅಂದರೆ ಇವತ್ತು ಪತ್ರಿಕೆ ಮುಗಿದ ಮೇಲೆ ನಾಳೆ ದಿವಸ ಆ ಪತ್ರಿಕೆಯನ್ನು ಕದ್ದು ನಾನು ನನ್ನ ಹತ್ರ ಇಟ್ಕೊತಾ ಇದ್ದೆ. ಅಂದರೆ ಅದ್ರಲ್ಲಿ ಏನು ತುಂಬ ಇಂಪಾರ್ಟೆಂಟ್ ಇದೆ ಅದನ್ನ ಹೇಳ್ತಿದ್ದೆ. ಆಮೇಲೆ ಒಂದು ದಿವಸ ನಮ್ಮ ವಾರ್ಡನ್ ಸಾರು ಕೂಡ ಹೇಳಿದೆ ನಾನು, ಸರ್ ಈ ಥರ ನನಗೆ ಪತ್ರಿಕೆಗಳು ತುಂಬ ಇಷ್ಟ ಸರ್, ನಾನು ಇಸ್ಕೊಂತೀನಿ ಅಂತ. ತಗೊಂಡು ಹೋಗೋ ಅನ್ನೋರು. ಹಂಗೆ ದಿನಪತ್ರಿಕೆಗಳಿಗೆ ನಮಗೆ ತುಂಬ ಸಹಾಯ ಮಾಡೋದು. ಆಮೇಲೆ ಸಿನಿಮಾ ನಾನು ಜಾಸ್ತಿ ನೋಡ್ತಾ ಇದ್ದೆ. ಎಲ್ಲರೂ ಹೇಳ್ತಾರೆ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿದ್ರೆ ಹಾಳಾಗಿ ಹೋಗ್ತಾರೆ ಅಂತ. ನನಗೆ ತುಂಬ ಸಹಾಯ ಮಾಡೋದು ಒಂದು ದಿನಪತ್ರಿಕೆಗಳಾದರೆ, ಇನ್ನೊಂದು ಸಿನಿಮಾ ಕ್ಷೇತ್ರ. ಯಾಕಂತಂದರೆ ನಾನು ಜಾಸ್ತಿ, ನಾವು ಕನ್ನಡಿಗರಾಗಿದ್ದರಿಂದ ಕನ್ನಡ ನೋಡ್ತಾ ಇದ್ವಿ. ಆಮೇಲೆ ನಮ್ಮ ಮನೆ ಭಾಷೆ ತೆಲುಗು ಆಗಿರೋದ್ರಿಂದ ನಾನು ತೆಲುಗು ಕೂಡ ನೋಡ್ತಾ ಇದ್ದೆ. ಕನ್ನಡ ಎಕ್ಸಾಂಪಲ್ ಅಥಾರಿಟಿ ಆ ಥರ. ಪುಷ್ಪ ನೋಡಿಲ್ಲ. ಇತ್ತೀಚೆಗೆ ನಾನು ಸಿನಿಮಾ ನೋಡಲ್ಲ, ಯಾಕಂದರೆ ಮೌಲ್ಯಗಳಿಲ್ಲ. ಸಿನಿಮಾ ಅಂತಂದರೆ ಬರೀ ನಾವು ದುಡ್ಡು ಕೊಟ್ಟು ಹೋಗ್ತೀವಿ ಅಂತಂದರೆ ಎಂಜಾಯ್ಮೆಂಟ್ ಒಂದೇ ಇರಬಾರ್ದು, ಒಂದು ಮೆಸೇಜ್ ಇರಬೇಕು. ಈಗ ಬಂಗಾರದ ಮನುಷ್ಯನ ಯಾರು ಸಿನಿಮಾ ಅನ್ನಲ್ಲ, ಅದೊಂದು ಜಗತ್ತೇ ಬೇರೆ. ಬಂಗಾರದ ಮನುಷ್ಯ ಎಲ್ಲ ದೇವನ ಆ ಥರ ಸಿನಿಮಾಗಳು. ಭೂತಾಯನ ಮಗ ಅಯ್ಯೋ, ಸಂಪತ್ತಿಗೆ ಸವಾಲು, ಆಮೇಲೆ ಅಷ್ಟೊಂದು ಸಿನಿಮಾಗಳು. ಇನ್ನು ಹೆಸರು ನನಗೆ, ನೀವು ನಾಗರಹಾವು, ಮೆಸೇಜ್ ಇರ್ತಕ್ಕಂಥವು ನೋಡ್ತಾ ಇದ್ವಿ. ಅದರಲ್ಲಿ ನಾವು ಥಿಯೇಟ್ರಲ್ಲಿ ಸಿನಿಮಾ ಹುಚ್ಚು ಭಾಳ ನನಗೆ. ಅಂದರೆ ಅದರಿಂದ ಲಾಭ ಏನಂತಂದರೆ ಒಳ್ಳೆ ಅಂಶಗಳನ್ನ ಕ್ಯಾಚ್ ಮಾಡ್ತಾ ಇದ್ವಿ. ನನಗೆ ಸ್ಟೇಜ್ ಅಂದರೆ ನಾನು ಒಂದು ಹತ್ರ ನಿಂತ್ಕೊಂಡು ಮಾತಾಡೋಕ್ಕೆ ನನಗೆ ಒಂದು ಪರ್ಫೆಕ್ಟಾಗಿ ಭಾಷೆ ಜ್ಞಾನ, ಅಕ್ಷರ ಜ್ಞಾನ ಸಿಕ್ಕಿದ್ದು ಒಂದು ಪತ್ರಿಕೆಗಳಿಂದ ಆದರೆ ಇನ್ನೂ ಒಂದು ಸಿನಿಮಾದಿಂದ ಕ್ಯಾಚ್ ಮಾಡ್ತಿದ್ದೆ. ಯಾಕಂದರೆ ಡೈಲಾಗ್ ಡೆಲಿವರಿ. ನಾನು ಮೂಲತಃ ನಾಚಿಕೆ ಸ್ವಭಾವದವನು. ನಿಂತ್ಕೊಂಡು ಹಿಂಗೆ ಟೀಚರ್ ನಾನು ಕರೆದ್ರೆ ಹಿಂಗೆ ನಿಂತ್ಕೊಳ್ತಾ ಇದ್ದೆ. ನಾನು ಅಗ್ರಿಬೊಮ್ಮನಹಳ್ಳಿಯಲ್ಲಿ ಒಬ್ಬರು ಸಮಾಜ ಶಿಕ್ಷಕರಿದ್ದರು, ಸಿರಾಜ್ ಮೇಡಮ್ ಅಂತೇಳಿ, ಸಮಾಜ ವಿಜ್ಞಾನ ಮಾಡ್ತಿದ್ರು.
ನಾನು ಮೊದಲ ಬಾರಿಗೆ ಅಲ್ಲಿ ಹೋದಾಗ ನಾನು ಗಲಾಟೆ ಮಾಡಿದ್ದೆ, ಹೆಸರು ಹಾಕಿದ್ರು ಬೋರ್ಡ್ ಮೇಲೆ ಗಲಾಟೆ ಮಾಡಿದ್ದಾನೆ ಅಂತ. ನಿಂದ್ರಿಸಿದ್ರು, ಎಲ್ಲರೂ ಹಿಂಗೆ ನಿಂತರೆ ನಾನು ಹಿಂಗೆ ನಿಂತಿದ್ದೆ. ನೀನ್ಯಾಕೆ ಹಂಗೆ ನಿಂತಿದ್ದೀಯಾ ಅಂತ ಟೀಚರ್ ನನ್ನ ಹಿಂಗೆ ಕಿವಿ ಹಿಂಡಿದ್ರು. ನಾನು ಹಿಂಗೆ ಅಂತಂದರೆ ಏನು ಹೆಂಗೆ ನಾಚಿಕೆ ಅಂತೀಯಲ್ಲ ಅಂತಂದು. ಇದು ಶಾಲೆತನ ಅಂದರೆ ಅಷ್ಟು ನಾಚಿಕೆ ಸ್ವಭಾವ ಇತ್ತು ನನಗೆ. ಆದರೆ ಅದಕ್ಕೆ ನನಗೊಂದು ಒಳ್ಳೆ ಮಾತುಗಾರನನ್ನಾಗಿ ಮಾಡಿದ್ದು ಪತ್ರಿಕೆ, ಸಿನಿಮಾ. ಹೌದು, ಎಲ್ಲರೂ ಸಿನಿಮಾದಿಂದ ಹಾಳಾಗ್ತಾರೆ, ನಾನು ಸಿನಿಮಾದಿಂದ ಹಾಳಾಗಿಲ್ಲ. ಆದರೆ ನೋಡಿ, ಸುಡುಗಾಡು ಸಿದ್ಧರ ಸಮುದಾಯದಲ್ಲಿ ಸುಡುಗಾಡು ಸಿದ್ಧರ ಪೇರೆಂಟ್ಸ್ ಅಥವಾ ಪೋಷಕರಿಗೆ ಮಕ್ಕಳನ್ನ ಓದಿಸ್ಬೇಕು ಅಂತ ಇರಲ್ವಾ? 100% ಇದೆ ಸರ್. ಯಾಕೆ ಓದಿಸ್ತಿಲ್ಲ? ಓದಿಸ್ದೇ ಇರೋದಕ್ಕೆ ಕಾರಣ ಏನಂತಂದರೆ, ಒಂದು ಬಡತನ. ಅಂದರೆ ನಾವೆಲ್ಲ ನಮಗೊಂದು ಸ್ವಂತ ಮನೆಗಳು ಇಲ್ಲದೆ ಇರೋದ್ರಿಂದ ಅವತ್ತಿನ ನಮ್ಗೆ ಸಾಯಂಕಾಲ ಅಡುಗೆ ಆಗಬೇಕು ಮನೆಯಲ್ಲೇ ಅಂತಂದರೆ ಇವತ್ತು ಬೆಳಗ್ಗೆ ದುಡ್ಕೊಂಡು ಬರಬೇಕು. ಬೆಳಗ್ಗೆ ಒಂದು ಕಲಾ ಪ್ರದರ್ಶನಕ್ಕೆ ಭಿಕ್ಷಾಟನೆ ಹೋಗಿ ಅಥವಾ ಬೇರೆ ಕೆಲಸ ಮಾಡಿ ದುಡಿಮೆ ಬಂದರೆ ಆ ಹಣದಿಂದ ನಮ್ಮದು ಸಾಯಂಕಾಲ ಅನ್ನ ಮಾಡ್ಕೋಬೇಕು, ರೊಟ್ಟಿ ಮಾಡ್ಕೋಬೇಕು, ಮುದ್ದೆ, ಈ ಥರ. ಅಂದರೆ ಅವತ್ತು ದುಡಿ ಅವತ್ತೇ ತಿನ್ನೋ. ಯಾವುದೇ ಒಬ್ಬ ವ್ಯಕ್ತಿ, ನಮ್ಮ ತಂದೆಯವ್ರಿಗೆ 76 ವರ್ಷ ನಮ್ಮ ತಂದೆಯವರು ಬ್ಯಾಂಕ್ ಅಕೌಂಟ್ ಮಾಡಿದ್ದು ಯಾವಾಗ ಗೊತ್ತಾ? 2011ರಲ್ಲಿ ನಮ್ಮ ತಂದೆಯವರು ರಾಜ್ಯೋತ್ಸವ ಪ್ರಶಸ್ತಿ ಬರೋಕ್ಕಿಂತ ಮುಂಚೆ, ಅಂದರೆ 2010ರಲ್ಲಿ ಅಕೌಂಟ್ ಮಾಡಿಸಿದ್ದಾರೆ. ಅಂದರೆ ಅವ್ರಿಗೆ ಸುಮಾರು ಆಲ್ರೆಡಿ 50 ವರ್ಷ ಚಿಲ್ಲರೆ ಇತ್ತು ಅವಾಗ. ಅಂದರೆ ಬ್ಯಾಂಕ್ ಅಕೌಂಟ್ ಅಂತಕ್ಕಂಥದ್ದು ಕೂಡ ಇರಲಿಲ್ಲ ನಮಗೆ, ನಮ್ಮ ಜನಗಳು ಯಾರಿಗೂ. ಯಾಕಂದರೆ ದುಡ್ಡೇ ಇಲ್ಲಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲಿಂದ ಬಂತು. ಇವತ್ತು ದುಡಿಯೋದು, ನಾಳೆ ಇವತ್ತು ಆಗಿಬಿಡುತ್ತೆ, ಮತ್ತು ನಾಳೆ ಮತ್ತೆ ದುಡಿಯೋದು. ನಮ್ಮ ತಂದೆಯರು ಇದ್ರ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು, ಬೆಳ್ಳಕ್ಕಿಗೆ ಒಂದು ಕೆರೆ ಅಲ್ಲ, ಬೇಡ್ಕೊಂಡು ತಿನ್ನೋರಿಗೆ ಒಂದು ಊರಲ್ಲ. ಬೆಳ್ಳಕ್ಕಿಗೆ ಒಂದು ಕೆರೆ ಅಲ್ಲ, ಬೇಡ್ಕೊಂಡು ತಿನ್ನೋರಿಗೆ ಒಂದು ಊರಲ್ಲ. ಅಂದರೆ ಬೆಳ್ಳಕ್ಕಿಗೆ ಈ ಕೆರೆ ಬಿಟ್ಟರೆ ಇನ್ನೊಂದು ಕೆರೆ ಸಿಗುತ್ತೆ. ಹಂಗಾಗಿ ಬೇಡ್ಕೊಂಡು ತಿನ್ನೋರಿಗೆ ಇವತ್ತು ಈ ಊರು, ನಾಳೆ ಮುಂದಿನ ಊರು. ಆಮೇಲೆ ನಮಗೆ ಈ ಸಮಾಜ ತುಂಬ ಸಹಾಯ ಮಾಡಿದೆ. ನಮ್ಮನ್ನು ಯಾರು ಕೂಡ ಕೀಳಾಗಿ ನೋಡ್ತಕ್ಕಂಥ ಸಮಾಜ ತುಂಬ ಕಡಿಮೆ. ನಮ್ಮನ್ನೆಲ್ಲರೂ ಪ್ರಶಂಸೆ ಮಾಡಿದ್ದಾರೆ. ಅಂದರೆ ಯಾಕೆ ಈ ಪ್ರಶಂಸೆ ಮಾಡಿದ್ರೆ, ನಮ್ಮ ಕಲೆ, ನಮ್ಮ ಮಾತುಗಾರಿಕೆ, ನಮ್ಮ ಒಂದು ಸ್ಪೀಚು, ನಾವು ಮಾತಾಡ್ತಕ್ಕಂಥ ಮಾತು, ನಾವು ಜನರಿಗೆ ಕೊಡ್ತಕ್ಕಂಥ ಗೌರವ. ಒಬ್ಬ ವ್ಯಕ್ತಿ ನಮ್ಮನ್ನು ಗುರುತು ಮಾಡಬೇಕಂದ್ರೆ ನಾವು ಆ ವ್ಯಕ್ತಿಗೆ ಫಸ್ಟ್ ಗೌರವ ಕೊಡಬೇಕು. ಗೌರವ ಕೊಟ್ಟರೆ ಅವ್ರು ನಮ್ಗೆ ಗುರುತು ಮಾಡ್ತಾರೆ. ಹಾಗಾಗಿ ನಮ್ಮ ಜನಗಳು ಯಾವಾಗಲೂ ಗೌರವ ತುಂಬ ಕೊಡೋರು. ಈಗಲೂ ನಮ್ಮದು ಹೊಸಪೇಟೆಯಲ್ಲಿ ನಮ್ಮ ಏರಿಯಾದಲ್ಲಿ ಏನಾದರೂ ಸಮಸ್ಯೆಗಳು, ಬೇರೆ ಏರಿಯಾದಲ್ಲಿ ಸಮಸ್ಯೆಗಳು ಬಂದರೆ ಅವ್ರು ಏನು ಕೇಳ್ತಾರೆ ಗೊತ್ತಿಲ್ಲ. ನಮ್ಮ ಏರಿಯಾದಲ್ಲಿ ಒಂದು ಸಮಸ್ಯೆ ಆಗಿದೆ ಅಂದರೆ ನಾವು ಫಸ್ಟು ಅದಕ್ಕೆ ನಮ್ಮದು ಯಾರು ಕೆಲಸ ಮಾಡಿಕೊಡ್ಬೇಕೋ ಅವ್ರನ್ನ ಕರಿತೀವಿ. ಅವರು ಬರಲಿಲ್ಲ ಅಂದರೆ ಡೈರೆಕ್ಟ್ ಹೈಯರ್ ಅಥಾರಿಟಿಗೆ ಹೋಗೋದು ನಾವು. ಹೈಯರ್ ಅಥಾರಿಟಿಗೆ ನಮ್ಮ ಮನೆ ಹಿಂದ್ಗಡೆ ಈ ಜಮುನಾಥ ಗುಡ್ಡ ಏನಿದೆಯಲ್ಲ, ದೊಡ್ಡ, ಇಡೀ ಹೊಸಪೇಟೆಲ್ಲ ದೊಡ್ಡ ಹಳ್ಳ ಅದು. ಅಷ್ಟು ದೊಡ್ಡ ಹಳ್ಳ ಅಂತ ಅಂದರೆ ಎಲ್ಲ ಕೆಂಪು ನೀರು ಮಳೆ ಬಂದರೆ ಬರೋದು. ಅಷ್ಟು ಗುಡ್ಡದಿಂದ ಭಾಳ ಫೋರ್ಸಾಗಿ ಮಳೆ ಬರುತ್ತೆ. ನಮಗೆ ಹಿಂದೆ ಲೈನ್ ಏನಿದೆಯಲ್ಲ, ಆ ಮನೆಗಳೆಲ್ಲ ಆ ನೀರು ಬಂದರೆ ಇಲ್ಲಿವರೆಗೂ ಮುಳುಗಡೆ ಆಗಿರೋದು. ಇಲ್ಲಿವರೆಗೂ 2018ರಲ್ಲಿ ನಾವು ಮನೆಗಳೆಲ್ಲ ಕಟ್ಕೊಂಡಿವಿ. ಈ ಬಡಾವಣೆ ಕಟ್ಕೊಂಡಿವಿ. ಮಳೆಗಾಲ ಅಂದರೆ ನವಂಬರ್ ಡಿಸೆಂಬರೆಲ್ಲ ಆಯಿತು. ನೆಕ್ಸ್ಟ್ ಮಳೆಗಾಲ ಬಂತಲ್ಲ 2019ರಲ್ಲಿ, ಒಂದು ಮಳೆ ಬಂದಾಗ ಮನೆಗಳೆಲ್ಲ ಇಲ್ಲಿವರೆಗೆ ನೀರು ಬಂದವು. ಮನೆಗಳು ಮತ್ತು ಓಣಿ ಎಲ್ಲ ನಮ್ಗೆ ಗೊತ್ತೇ ಆಗಿಲ್ಲ ಆ ಥರ ಬರುತ್ತೆ. ಯಾಕಂದ್ರೆ ಮುಂಚೆ ಮನೆಗಳಿರಲಿಲ್ಲ, ಸರಾಗೋಗಿ ಹೋಗ್ಬಿಡ್ತೈತೆ ನೀರು. ಈಗ ಮನೆ ಕಟ್ಕೊಂಡಾಗೆಲ್ಲ ಸ್ವಲ್ಪ ಅಲ್ಲಲ್ಲಿ ಮಣ್ಣುಗಿಲ್ಲ ಆ ಥರ ಆಗಿಬಿಡ್ತು. ಆವಾಗ ನಾವು ಮತ್ತು ನಮ್ಮ ಹಿರಿಯರು ಏನಿದ್ದೀವಿ ಎಲ್ಲ ಆವಾಗಲೇ ನಮ್ಮ ಹತ್ರ ಫೋನ್ ಇತ್ತು. ನಾವೆಲ್ಲರೂ ಮನೆಯಲ್ಲಿ ಸಾಲ ಮಾಡಿಕೊಂಡು ತಂದೆ ತಾಯಿರನ್ನೆಲ್ಲ ಇದು ಮಾಡ್ಕೊಂಡು ಒಂದು ಮೊಬೈಲ್ ತೊಗೊಂಡು ವೀಡಿಯೋಗಳೆಲ್ಲ ಮಾಡ್ತೀವಿ. ನನಗೆ ಆಲ್ರೆಡಿ ನಾನು ಡಿಗ್ರಿ ಎಲ್ಲ ಮುಗಿಸಿ, ಈ ಚರಿತ್ರೆ ಎಲ್ಲ ಮುಗಿಸಿ, ನಾವೆಲ್ಲ ಚರಿತ್ರೆದಲ್ಲಿ ಇತಿಹಾಸದಲ್ಲಿ MA ಮಾಡಿ ಮತ್ತು ಸ್ಕೂಲೆಲ್ಲ ವರ್ಕ್ ಮಾಡ್ತಿದ್ವಿ. ನಮಗೆ ಪತ್ರಕರ್ತರು ಎಲ್ಲ ತುಂಬ ಪರಿಚಯ. ಆ ಟೈಮಲ್ಲಿ ನಾವೆಲ್ಲ ವೀಡಿಯೋ ಮಾಡ್ತೀವಿ. ಅವ್ರು ನಮಗೆ ಸಮಯ ನ್ಯೂಸ್ ಅಂತ ಇತ್ತು ಆ ಟೈಮಲ್ಲಿ, ಈಗ ಇದೇ ಇಲ್ಲ ಗೊತ್ತಿಲ್ಲ ಅದು. ಅದರಲ್ಲಿ ಸುಬಾನಿ ಪಿಂಜಾರ್ ಅಂತ ನಮ್ಗೆ ತುಂಬ ಕ್ಲೋಸ್ ಅವರು TV ಆ್ಯಂಕರು. ಅವ್ರು ನನಗೆ ಕಾಲ್ ಮಾಡಿದೆ, ಸರ್ ಈ ಥರ ನಮ್ಮ ಸುಡುಗಾಡು ಸಿದ್ಧರ ಕಾಲೋನಿ ಎಲ್ಲ ಈ ಥರ ಮಳೆ ಬಂದು ಮುಳುಗಡೆ ಇದೆ, ಹೆಂಗೆ ಅಂತದ್ದು. ಇಲ್ಲ ನಾನು ಬರೋಕ್ಕಾಗ್ತಾಯಿಲ್ಲ, ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಒಂದು 10 ಸೆಕೆಂಡ್ ವೀಡಿಯೋ ಮಾಡಿ ಕಳಿಸು ಅಂತಂದರು. 10 ಸೆಕೆಂಡು. ನಾವು ಮತ್ತು ನಮ್ಮ ರಿಲೇಷನ್, ನಮ್ಮ ಚೌಡಪ್ಪ ಅಂತ ಇದ್ದಾರೆ, ಇವರು ಮತ್ತು ನಮ್ಮ ಹಿರಿಯರು ಎಲ್ಲರೂ ಇದ್ದಾರೆ. ಎಲ್ಲರೂ ಸೇರಿ ಮೊಬೈಲಲ್ಲಿ ವೀಡಿಯೋಗಳು ಮಾಡಿದ್ವಿ. 10 ಸೆಕೆಂಡ್. ನನ್ನ ಮೊಬೈಲ್ ಮೆಮೊರಿ ತುಂಬ ಹೋಗ್ಬಿಡ್ತು. ಯಾಕಂದರೆ ವೀಡಿಯೋಗಳು ಮಾಡಿದ್ರೆ ಮೆಮೊರಿ ತುಂಬ ಬಿಡ್ತು. ಇವ್ರ ಮೊಬೈಲಲ್ಲಿ ವೀಡಿಯೋ ಮಾಡಿದ್ವಿ, ಅವ್ರ ಮೊಬೈಲಲ್ಲಿ ಮಾಡಿದ್ವಿ. ನಮ್ಮ ಹಳೆ ಅಂದ್ರೆ ನಮ್ಮ ರಿಲೇಷನ್ ಎಲ್ಲ ಮೊಬೈಲ್ ಮಾಡಿ ನ್ಯೂಸಿಗೆ ಕೊಟ್ವಿ. ನ್ಯೂಸಿಗೆ ಕೊಟ್ಟಾದಮೇಲೆ ನಾಳೆ ಬೆಳಗ್ಗೆನೇ ಅಧಿಕಾರಿಗಳು ಇಲ್ಲಿ ಬಂದರು. ಯಾಕಂದರೆ ನಮ್ದು ಹೆಂಗಿದೆ ಅಂದರೆ, ಕೆಲಸ ಆಗಿದ್ರೆ ಫಸ್ಟ್ ಕೇಳ್ತೀವಿ, ಆಗಲಿಲ್ಲ ಅಂದರೆ ದೊಡ್ಡ ಅಧಿಕಾರಿಗಳನ್ನ ಕರೆಸಿಬಿಡ್ತೀವಿ. ಆ ಕೆಪಾಸಿಟಿ ನಮ್ಮ ಹತ್ರ ಇದೆ. ಯಾಕಂದರೆ ಸರ್ಕಾರ ಇರೋದೇ ನಮ್ಮಿಂದ ಅಲ್ವಾ. ಆ ಥರ ಸರ್ಕಾರದ ಯೋಜನೆ ನಾವು ಒಂದು ಬಿಡಲ್ಲ. ನಮಗೇನು ಸರ್ಕಾರಿ ಯೋಜನೆ ಬೇಕೋ ಅದನ್ನು ನಾವು ಕಸ್ಕೊಂತೀವಿ. ಯಾಕಂದ್ರೆ ನಮ್ಮ ಹಕ್ಕು ಅದು. ಸರ್ಕಾರ ನಾವು ಬೇಡೋದಲ್ಲ, ನಾವು ಕಸ್ಕೊಂತೀವಿ. ಯಾಕಂದರೆ ನಮ್ಮ ಹಕ್ಕುಗಳಲ್ಲ, ಸರ್ಕಾರ ಮಾಡ್ತಾ ಇರೋದೇ ಬಡವ್ರಿಗೋಸ್ಕರ. ಆ ಥರ ನಾವೆಲ್ಲ ವಿಡಿಯೋಗಳು ಹಾಕಿದ್ವಿ. ಎಲ್ಲ ನ್ಯೂಸ್ ಚಾನಲಲ್ಲಿ ಬಂತು. ಅವ್ರು ಏನು ಮಾಡಿದ್ರು, ಸುಬಾನಿ ಪಿಂಜಾರ್ ಅಂತೇಳಿ, ಅವರು
ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಕಳಿಸಿದ್ರು, ಎಲ್ಲ ಪತ್ರಿಕೆಗಳು, ನ್ಯೂಸ್ ಚಾನಲ್ಗಳು, ಎಲ್ಲ ಚಾನಲಲ್ಲಿ ಬಂತು ಸುಡುಗಾಡು ಸಿದ್ಧರಿಗೆ ಈ ಥರ ಆಗಿದೆ. ಆಮೇಲೆ ನಾನು ಫೇಸ್ಬುಕ್ಕಲ್ಲಿ ಲೈವ್ ಕೊಟ್ಟಿದ್ದೆ. ಈಗಲೂ ನನ್ನ ಫೇಸ್ಬುಕ್ ಅಕೌಂಟ್ ವಿಸಿಟ್ ಮಾಡಿದೆ, ಅದು ಲೈವ್ ಇದೆ, ಅದು ಲೈವ್ ಮಾಡಿದ್ದೆ ನಾನು. ಆವಾಗ ಫೇಸ್ಬುಕ್ಕಲ್ಲಿ ಲೈವ್ ಕೊಟ್ಟಿದ್ದೆ, ಸುಮಾರು ಜನ ಅಧಿಕಾರಿಗಳೆಲ್ಲ ನೋಡಿದರು. ಅವಾಗ ಬಂದು ತಿರುದಿನೇ ಇಲ್ಲೆಲ್ಲ ಸರ್ವೆ ಮಾಡಿ ಚರಂಡಿ ಎಲ್ಲ ಮಾಡಿದ್ರು. ಆ ಥರ ನಮ್ಮ ಜನ ಸಮುದಾಯವರು ಎಷ್ಟು ನಾವು ಒಳ್ಳೆಯವರು, ಸೌಮ್ಯ ಸ್ವಭಾವದವರು, ಅಷ್ಟೇ ನಮ್ಮಲ್ಲಿ ಕ್ರಾಂತಿಕಾರಿ ಮನೋಭಾವಗಳಿದೆ. ಹೌದು, ತಿರುಗಿ ಬೀಳುವ, ರೊಚ್ಚಿ ಹೇಳುವ, ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಕ್ಕಂಥದ್ದು. ಇವತ್ತು ನಮಗಿಲ್ಲ ರಸ್ತೆ ಇರಲಿಲ್ಲ, ಯಾವ ಥರ ಧೂಳಿತ್ತಂದರೆ ನೀವು ಯೂಟ್ಯೂಬಲ್ಲಿ ಹೋಗಿ ನೋಡಿ. ನಮ್ಮ ಮೈನಿಂಗ್ ಧೂಳು ಹೆಂಗಿತ್ತಂದರೆ, ನಾವು ಅಂತೇಳಿ ಹಿಂಗೆ ಉಳಿದ್ರೆ ನಮ್ಮ ಬಾಯಿಂದ ಕೆಂಪಿಗೆ ಬರ್ತಾಯಿತ್ತು. ಅಂದರೆ ಧೂಳು ಮೈನಿಂಗು ಅಷ್ಟು ಕೆಟ್ಟದಾಗಿತ್ತು ಮೈನ್ಸ್ ಇಲ್ಲಿ. ನೀವು ಕೇಳಿರ್ಬೋದು, ಮೈನಿಂಗ್ ಮಾಫಿಯಾ ಆ ಥರ ಇತ್ತಲ್ಲ. ರಸ್ತೆ ಒಂದು ಸರಿ ಹಿಂಗೆ ಲಾರಿ ಹೋಗಿದೆ ಅಂದರೆ, ಒಂದು ನ್ಯೂಸ್ ಚಾನಲ್ ಅವ್ರು ನಿಮ್ಮ ಥರ ಒಂದು ಯಾವುದೋ ನ್ಯೂಸ್ ಚಾನಲ್ ಬಂದಿದ್ರು, ಹಿಂಗೆ ಮಾತಾಡ್ತಾ ಇದ್ದೀವಿ, ಒಂದು ಲಾರಿ ಹೋಗ್ಬಿಡ್ತು. ಹಿಂಗೆ ಲಾರಿ ಹೋಯ್ತು, ಯಾರು ಕಾಣಿಸ್ತಾ ಇಲ್ಲ, ಅಷ್ಟು ಧೂಳು ಎದ್ದು ಬಿಟ್ಟಿದೆ. ಅಂಥ ಒಂದು ಸಮಯದಲ್ಲಿ ನಾವೆಲ್ಲ ಹೋರಾಟ ಮಾಡ್ಕೊಂಡು ರಸ್ತೆ ತಡೆ ಮಾಡ್ಕೊಂಡ್ವಿ. ನಮ್ಮ MLAಗಳು ಆ ಟೈಮಲ್ಲಿ ಆನಂದ್ ಸಿಂಗ್ MLA ಇದ್ದರು ನಮ್ಮ ಹೊಸಪೇಟೆ ಕ್ಷೇತ್ರದಲ್ಲಿ. ಅವರು ನಮಗೆ ತುಂಬ ಸಹಾಯ ಮಾಡಿದರು. ಗವಿಯಪ್ಪನವರು ಇದ್ದರು, ಅವರು ಸಹಾಯ ಮಾಡಿದ್ರು. ಒಟ್ಟು ನಮಗೆ ಇಲ್ಲಿ MLAಗಳು, ತಹಶೀಲ್ದಾರ್ಗಳು, ತುಂಬ ಜನ ನಮಗೆ ಜಿಲ್ಲಾಧಿಕಾರಿಗಳು ಎಲ್ಲರೂ. ಯಾಕಂದರೆ ನಮ್ಮ ಒಂದು ಕಷ್ಟ ಇತ್ತಲ್ಲ, ಆ ಕಷ್ಟ ನೋಡಿ ಅವ್ರು ಮರುಗಿದ್ರು. ಯಾಕಂದರೆ ಎಷ್ಟೇ ಅಧಿಕಾರಿ ಆದರೂ ಕೂಡ ಅವ್ರ ಹತ್ರ ಒಂದು ಸಹಾನುಭೂತಿ ಅನ್ನೋದು ಇರುತ್ತಲ್ಲ, ತೋರಿಸಿದ್ರು. ನಮಗೆ ಒಂದು ಜಾತಿ ಪ್ರಮಾಣ ಪತ್ರ ಕೂಡ ಕೊಡ್ತಾ ಇರಲಿಲ್ಲ. ಯಾಕಂದರೆ ನಾವು ಜಾತಿ ಅನ್ನೋದು ಇರಲಿಲ್ವಲ್ಲ. ಆದ್ರೆ ಅವರು ಎಷ್ಟು ಅದು ಜಾತಿ ಹೆಸರು ಸುಡುಗಾಡು ಸಿದ್ಧ, ಕಾಡು ಸಿದ್ಧ ಅಂತ ಕರೀತಾರೆ. ಒಂದೊಂದು ಹೆಸರುಗಳು, ಕಾಡು ಸಿದ್ಧ ಅಂತ ಕರೀತಾರೆ, ಸುಡುಗಾಡು ಸಿದ್ಧ ಅಂತ ಕರೀತಾರೆ. ಆಂಧ್ರದಲ್ಲಿ ಕಾಟಿ ಪಾಪಲ್ ಅಂತ ಕರೀತಾರೆ, ಮಹಾರಾಷ್ಟ್ರದಲ್ಲಿ ಮಸಣ್ ಜೋಗಿ ಅಂತ ಕರೀತಾರೆ. ಈ ಥರ ಇವೆಲ್ಲ ಇರೋದ್ರಿಂದ ನಮಗೆ ಆ ಟೈಮಲ್ಲಿ ಪ್ರಜ್ಞಾ ಅಮ್ಮೆಂಬಳ್ ಅಂತಕ್ಕಂಥವ್ರು ತಹಶೀಲ್ದಾರ್ ಆಗಿದ್ರು ಹೊಸಪೇಟೆಯಲ್ಲಿ. ಅವ್ರು ನನಗೆ ಒಂದು ಆಮೇಲೆ ಸಿಕ್ಕ ನಮಗೆ ತುಂಬ ಅದು ಹೇಳ್ತೀನಿ. ಅವರು ನೀವು ಯಾವ ಜನ ಅಂದ್ರೆ ಸುಡುಗಾಡ್ಸಿದ್ರ ಯಾವ ಥರ ಜಾತಿನೇ ಇಲ್ಲಲ್ಲ ಅಂತಂದ್ರು. ಇಲ್ಲ ಇದೆ, ನೀವೆಲ್ಲ ಓಪನ್ ಮಾಡಿ ನೋಡ್ರಿ ಅಂದರೆ, ನಮ್ಮದು ಬ್ರಿಟಿಷ್ ಗೌರ್ಮೆಂಟ್ ಇತ್ತಲ್ಲ, ನಮ್ಮದು ಮದ್ರಾಸ್ ಪ್ರಾವಿಡೆನ್ಸಿ ಸೇರಿತ್ತು ನಮ್ಮ ಬಳ್ಳಾರಿ ಜಿಲ್ಲೆ. ಮದ್ರಾಸ್ ಪ್ರೆಸಿಡೆನ್ಸಿ ಸೇರಿತ್ತಲ್ಲ, ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲೇ ನಮ್ಮದು ದಾಖಲೆ ಆಗಿದೆ ಸುಡುಗಾಡು ಸಿದ್ಧ ಅಂತಕ್ಕಂಥದ್ದು. ಬ್ರಿಟಿಷ್ ಕಾಲದಲ್ಲೇ ಆಗಿದೆ. ಆ ಟೈಮಲ್ಲಿ ಅವ್ರು ಜಾತಿ ಗಣತಿ ಮಾಡಿದ್ದಾರೆ. ಈಗೇನು ಸಿದ್ದರಾಮಯ್ಯನವರು ಜಾತಿ ಗಣತಿ ಮಾಡ್ತಾ ಇದ್ರಲ್ಲ, ಬ್ರಿಟಿಷ್ ಕಾಲದಲ್ಲೇ ಜಾತಿ ಗಣತಿ ಆಗಿದೆ, ಆ ಗೆಜೆಟಲ್ಲಿ ಇದೆ. ಆಮೇಲೆ ನಮ್ಮದು ಆಂಧ್ರಕ್ಕೆ ಸೇರಿತ್ತು, ಹೈದರಾಬಾದ್ ಕರ್ನಾಟಕ ಅಲ್ಲ. ನಮ್ಮವೆಲ್ಲ ಆ ಟೈಮಲ್ಲಿ ನಮ್ಮದು ಮನೆಯ ಆಸ್ತಿ ಏನು ಪಹಣಿಗಳೆಲ್ಲ ಬರ್ತಾವಲ್ಲ, ತೆಲುಗಲ್ಲೇ ಬರ್ತಾಯಿತ್ತು. ಆಮೇಲೆ ಮದ್ರಾಸ್ ಪ್ರೆಸಿಡೆನ್ಸಿ ಇತ್ತು, ಅವಾಗಿತ್ತಲ್ಲ, ಅದನ್ನೆಲ್ಲ ತೆಗೆದು ನೋಡಿದ್ರು. ಆಮೇಲೆ ನಮಗೆ ಜಾತಿ ಪ್ರಮಾಣ ಪತ್ರ ಕೊಟ್ಟರು. ಅವರು 2016-17ರಲ್ಲಿ ತುಮಕೂರು ಜಿಲ್ಲೆ ತಿಪ್ಟೂರು ಇದೆಯಲ್ಲ, ಅಲ್ಲಿ ಕಲೆ ಪ್ರದರ್ಶನಕ್ಕೆ ಹೋಗಿದ್ವಿ ನಾವು. ಸುಗ್ಗಿ ಉಗ್ಗಿ ಅಂತ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಅವರು AC ಆಗಿದ್ರು ಆ ಟೈಮಲ್ಲಿ. ಮೇಡಮ್ ನೀವು ಪ್ರಜ್ಞಾ ಅಮ್ಮೆಂಬಳ್ ಅವರಲ್ವಾ ಅಂದೆ. ಹೌದು ಅಂದೆ. ನಾವು ಹೊಸಪೇಟೆಯವರು ಮೇಡಮ್, ಸುಡುಗಾಡಿಸಿದ್ರು ಅಂದರು. ಅಯ್ಯೋ ನಿಮ್ಮದು ಭಾಳ ಇತಿಹಾಸ ಇದೆಯಲ್ಲಪ್ಪ, ನಿಮಗೆಲ್ಲ ನಾವೆಲ್ಲ ಜಾತಿ ಪ್ರಮಾಣ ಪತ್ರ ಅದೆಲ್ಲ ಭಾಳ ಕಷ್ಟಪಟ್ರಲ್ಲ. ಹೌದು ಮೇಡಮ್, ಈಗೆಲ್ಲ ನಮಗೆ ಆಲ್ರೆಡಿ ಮನೆಗಳಾಗಿದ್ವು, ನಮ್ಮ ಸರ್ಕಾರ ಎಲ್ಲ ಮನೆ ಕೊಟ್ಟಿತ್ತು. ಈಗೆಲ್ಲ ನಮಗೆ ಸರ್ಕಾರ ನಿವೇಶನ ಕೊಟ್ಟಿದೆ ಮೇಡಮ್, ಮನೆ ಕಟ್ಕೊಂಡಿದ್ದೀವಿ, ನಮ್ಗೆ ಸಹಾಯ ತುಂಬ. ನಿಮ್ಮಂಥ ಅಧಿಕಾರಿಗಳು ಮತ್ತು ಆ ಟೈಮಲ್ಲಿ ಅರವಿಂದ್ ಶ್ರೀವಾಸ್ತವ ಅಂತ ಜಿಲ್ಲಾಧಿಕಾರಿಗಳಿದ್ದರು. ಆ ಸಮಯದಲ್ಲಿ ಸುಮಾರು ಜನ ನಮಗೆ ಸಹಾಯ ಮಾಡಿದ್ರು. ಆ ಟೈಮಲ್ಲಿ ನಮಗೆ ಯಾವುದೇ ಪಕ್ಷ ಜಾತಿ ಭೇದ ಭಾವ ಇಲ್ಲದೇ ಅಧಿಕಾರಿಗಳು ಮತ್ತು MLA MP ಎಲ್ಲರೂ ಸಹಾಯ ಮಾಡಿದ್ದಾರೆ. ಅವನ್ನೆಲ್ಲ ನೆನೆಸ್ಕೊಳ್ತೀವಿ ಸರ್. ಯಾಕಂದ್ರೆ ನಮಗೊಂದು ಪಕ್ಷ ಅನ್ನೋದಿಲ್ಲ. ಯಾಕಂದ್ರೆ ನಾವು ಸಂಖ್ಯೆಯಲ್ಲಿ ತುಂಬ ಕಡಿಮೆ. ಈಗ ಪ್ರಬಲ ಜಾತಿಯವರು ಅಂತ ಅನ್ಸ್ಕೊಳಕ್ಕೆ ಬರಲ್ಲ, ನಾವು ತುಂಬ ಕಡಿಮೆ ಇದ್ದೀವಿ. ನಮ್ಮದು ವೋಟ್ ಬ್ಯಾಂಕ್ ಇಲ್ಲ. ಪಾಪ್ಯುಲೇಷನ್ ತುಂಬ ಕಡಿಮೆ ಇದೆ ಸರ್. ಈಗೆಲ್ಲ ಅಂದಾಜು 1 ಲಕ್ಷದ ಮೇಲೆ ಇರ್ಬೋದು ಸರ್. ನನಗೆ ಅಷ್ಟು ಪರ್ಟಿಕ್ಯುಲರ್ ಆಗಿ ಸಂಖ್ಯೆಗಳು ಗೊತ್ತಿಲ್ಲ. ಈಗ ಗಣತಿ ನಡೀತಾ ಇದೆ, ಅದು ಬಂದಮೇಲೆ ಗೊತ್ತಾಗ್ಬೋದು. ಇಷ್ಟು ನಡೀತಾ ಇದೆ, ಎಲ್ಲ ಜಿಲ್ಲೆಗಳೆಲ್ಲ ನಡೀತಾ ಇದೆ. ಫೇವ್ರೇಟ್ ಪುಸ್ತಕ ಸುಮಾರಿದೆ ಸರ್. ಎಲ್ಲ ಥರದ್ದು ಓದ್ತೀವಿ ಸರ್, ಎಲ್ಲ ಓದ್ತೀವಿ. ಏನಿದೆ ಭಾರತೀಯ ಸಮಾಜ ನೋಡಿ ಸರ್, ಭಾರತೀಯ ಸಮಾಜ ಅಂತ. ಮತ್ತು DVG ಅವರ ಕೃತಿ ಇದೆ. ಮತ್ತು ಹಾಗೆಯೇ ನಮ್ಮ ಭಗವದ್ಗೀತೆನೂ ಇದೆ. ಸುಮಾರು ಎಲ್ಲ ಸ್ಪರ್ಧಾ ವಿಜೇತ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಸಮಗ್ರ ಭಾಷಣ ಮತ್ತು ಬರಹಗಳು ಅಂತೇಳಿ ಇಷ್ಟೆತ್ರ ಬುಕ್ಸ್ಗಳಿದ್ದಾವೆ. ಅವೆಲ್ಲ ನಾವು ಮನೆ ಕ್ಲೀನ್ ಮಾಡೋಕೆ ಎಲ್ಲ ಇಟ್ಬಿಟ್ಟಿದ್ದೀವಿ, ಅವೆಲ್ಲ ಸಿಗ್ತಾ ಇಲ್ಲ. ಆಮೇಲೆ ನನ್ನ ಸ್ನೇಹಿತರು ಇಸ್ಕೊಂಡಿದ್ದಾರೆ. ಆಮೇಲೆ ಕುವೆಂಪು ಅವರು ಭಾಳ ಓದಿದ್ದೀನಿ ನಾನು. ಕುವೆಂಪು ಅವ್ರದ್ದು ಅದು ಮಲೆಗಳಲ್ಲಿ ಮದುಮಗಳು, ಆಮೇಲೆ ಬೆರಳಿಗೆ ಕೊರಳ್, ಆಮೇಲೆ
ಸುಮಾರು ಪುಸ್ತಕಗಳಿದ್ದಾವೆ, ನಮ್ಮ ಸ್ನೇಹಿತರೆಲ್ಲ ಇಸ್ಕೊಂಡಿದ್ದಾರೆ. ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳು ಸಮಗ್ರ ಕೃತಿಗಳೆಲ್ಲ ನನ್ನ ಹತ್ರ ಇದೆ, ಎಲ್ಲೆಲ್ಲ ಇಟ್ಟಿದ್ದೀವಿ. ಇದು ಎಲ್ಲ ದುಡ್ಡು ಕೊಟ್ಟೆ ತೊಗೊಂಡಿದ್ದೀನಿ. ಆದರೆ ಆ ಟೈಮಲ್ಲಿ ನಾನು ದುಡ್ಡು 2 ಖರ್ಚು ಮಾಡ್ತಿದ್ದೆ. ಒಂದು ಪುಸ್ತಕ ತೊಗೊತಾ ಇದ್ದೆ, ಇನ್ನೊಂದು ಸಿನಿಮಾ ನೋಡ್ತಾ ಇದ್ದೆ. ಸಿನಿಮಾಗಳು ಜಾಸ್ತಿ ನೋಡ್ತಾ ಇದ್ವಿ ಮತ್ತು ಪುಸ್ತಕಗಳನ್ನೆಲ್ಲ ಪರ್ಚೇಸ್ ಮಾಡ್ತಾಯಿದ್ವಿ. ಆಮೇಲೆ ಸುಧಾ ವಾರಪತ್ರಿಕೆ, ತರಂಗ, ಕರ್ಮವೀರ ಆ ಥರ ಪತ್ರಿಕೆಗಳು ಭಾಳ ಓದ್ತಾ ಇದ್ವಿ. ಅದೇ ನಮಗೆ ಸಾಹಿತ್ಯ ಸಿಕ್ಕಿದ್ದು. ಈ ಅಂಬೇಡ್ಕರ್ರು ಈ ಥರ ವಿಚಾರಗಳು ಓದ್ಕೊಂಡ್ಮೇಲೆ ನಮಗೆ ಸಾಕಷ್ಟು ಕ್ರಾಂತಿಕಾರಿ ಮನೋಭಾವ ಬಂತು. ಆಮೇಲೆ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲ ಬಂತು. ಸುಮಾರು ಈ ಥರ ಎಲ್ಲ ಮಾಡ್ತೀವಿ. ಅಂಬೇಡ್ಕರ್ ಅದನ್ನ ಹೇಳ್ತಾರೆ, ಪ್ರತಿಭಟಿಸಿ ಅಂತ ಹೇಳ್ತಾರೆ. ಹೌದೌದು, ಅವರು ಹೇಳ್ತಾರಲ್ಲ, ಏನು ಅವರು 3 ವಿಚಾರಗಳಿದ್ದಾರೆ ಅವಲ್ಲ. ಶಿಕ್ಷಣ, ಸಂಘಟನೆ, ಶಿಕ್ಷಣ ಫಸ್ಟ್ ಶಿಕ್ಷಣ ಪಡ್ಕೊಳ್ರಿ, ಆಮೇಲೆ ಸಂಘಟಿತರಾಗ್ರಿ, ಸಂಘಟನೆ, ಆಮೇಲೆ ಹೋರಾಟ. ಒಂದೇ ಸರಿ ಹೋರಾಟ ಮಾಡಿದ್ರೆ ಯಾವುದು ಫಲ ಸಿಗಲ್ಲ. ಹಂಗಾಗಿ ನಾವು ಒಂದಷ್ಟು ಶಿಕ್ಷಣ ತೊಗೊಂಡ್ವಿ, ಸಂಘಟಿತರಾಗಿದ್ವಿ, ಆಮೇಲೆ ಹೋರಾಟ ಮಾಡಿದ್ವಿ. ನಮ್ಮ ಮನೆಗಳೆಲ್ಲ ಹೋರಾಟದಿಂದನೇ ಬಂದಿರತಕ್ಕಂಥದ್ದು. ಈ ಥರ ಸುಲಭ ಯಾವುದೇ ಇಲ್ಲ. ಪೌರಾಣಿಕ ಕಥನಗಳು, ಗೀತೆಗಳು ಈ ಥರ ಎಲ್ಲ ಅಂಬಳಕಿ ಹಿರಣ್ಣ ನಮ್ಮ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳು ಕೂಡ ಹಾಕಿದ್ರು ಇವರು. ಸುಮಾರು ಪುಸ್ತಕಗಳಿದ್ದಾವೆ. ಆಮೇಲೆ ಹಂಪಿ ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಂದರೆ ನಮಗೆ ಹಂಪಿ ವಿಶ್ವವಿದ್ಯಾಲಯನೇ. ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಾನು MA ಚರಿತ್ರೆ ಓದಿದ್ದೀನಿ. ಇದು ನಮ್ಮ ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಾನು MA ಮಾಡಿರ್ತಕ್ಕಂಥ ಪುಸ್ತಕಗಳು. ಭಾರತೀಯ ಚರಿತ್ರೆ, ನಾನು ಚರಿತ್ರೆಯಲ್ಲಿ MA ಮಾಡ್ಕೊಂಡಿದ್ದೀನಿ. ದಕ್ಷಿಣ ಭಾರತದ ಚರಿತ್ರೆ, ಈ ಥರ ಎಲ್ಲ ಪುಸ್ತಕ ಎಲ್ಲ ಡಸ್ಟ್ ಆಗಿದೆ. ಯಾಕಂದರೆ ಬುಕ್ ಇಟ್ಕೊಳ್ಳೋಕೆ ನನ್ನ ಹತ್ರ ಯಾವುದೇ ರ್ಯಾಕ್ಗಳೇ ಇಲ್ಲ. ಹಂಗಾಗಿ ಆ ಥರ ಎಲ್ಲ ಮಾಡಿದ್ದೀವಿ. ಸುಮಾರು ಪಾಶ್ಚಿಮಾತ್ಯ ನಾಗರಿಕತೆ ಆಯ್ದ ವಿಷಯಗಳು, ಆಧುನಿಕ ಭಾರತ, ಈ ಥರ ಎಲ್ಲ ಇತಿಹಾಸ ಇದೆಯಲ್ಲ. ಡಿಸ್ಟೆನ್ಸ್ ಲರ್ನಿಂಗ್ ಅಂದರೆ ಡೈರೆಕ್ಟ್ ನನಗೆ ದೂರ ಕೆಲಸ ಮಾಡಬೇಕಲ್ಲ, ಈ ಹೊಟ್ಟೆಪಾಡು ಅಂತ ಬೇಕಲ್ಲ. ಹಂಗಾಗಿ ಡೈರೆಕ್ಟ್ ನನಗೆ ಡೈಲಿ ಕಾಲೇಜಿಗೆ ಹೋಗೋಕ್ಕೆ ಅಮೌಂಟು ಇರಲಿಲ್ಲ. ಆಮೇಲೆ ನಾನು ನಮ್ಮ ತಂದೆಯವರು ಆಲ್ರೆಡಿ ವಯಸ್ಸಾಗಿರೋದ್ರಿಂದ ಮನೆ ಜೀವನ ಮಾಡೋಕ್ಕೆ ನಾನು ದುಡಿಬೇಕಾಗಿತ್ತು. ನಾನು ಆವಾಗ ಇದು ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದೆ. MA ಮುಗಿಯೋದಕ್ಕಿಂತ ಮುಂಚೆನೆ ಮುಗಿಸಾನೆ D.Ed ಎಲ್ಲ ಮಾಡ್ಕೊಂಡ್ವಲ್ಲ, ಇದು ಮಾಡ್ಕೊಂಡಿದ್ವಿ. ಹೌದು ಸರ್, ಉಪ್ಪಿಟ್ಟು ಮಾಡಿದ್ದಾರೆ. ಉಪ್ಪಿಟ್ಟು ಮಾಡವ್ರೆ. ನಾಷ್ಟ ಮಾಡಿ ತಣ್ಣಗಾಗ್ಬಿಡುತ್ತೆ. ಉಪ್ಪಿಟ್ಟು ಚೆನ್ನಾಗಿರಲ್ಲ. ಯಾವ ಊರು ನಿಮ್ಮದು? ನಮ್ಮದು ಕೊಪ್ಪಳದಲ್ಲಿ ಎರ್ಕಲ್ಗಡೆ ಹತ್ರ ಒಂದು ಹಳ್ಳಿ, ತಾಳಕನಕಾಪುರ ಅಂತ. ಎರ್ಕಲ್ಗಡೆ ಹತ್ರ ಒಂದು ಹಳ್ಳಿ, ತಾಳಕನಕಾಪುರ. ಏನು ನಿಮ್ಮ ಕುಟುಂಬದಿಂದ? ರೈತ. ಎಷ್ಟು ಹೊಲ ಇದೆ? ನಮ್ಮದು ಒಂದು 8 ಎಕರೆ ಹೊಲ ಐತೆ. ಏನು ಬೆಳಿತೀರಾ? ಜೋಳ, ಭತ್ತ ಎಲ್ಲ ಬೆಳಿತಾರೆ. ಮೆಕ್ಕೆಜೋಳ, ಕಡಲೆ, ಟೊಮೆಟೊ ಎಲ್ಲ ಬೆಳಿತಾರೆ. ನೀವು ಸುಡುಗಾಡು ಸಿದ್ಧರ ಸಮುದಾಯ? ಸಂಬಂಧ ಅಂದರೆ ಇವರು ಸ್ವಲ್ಪ ಆರ್ಥಿಕವಾಗಿ ನಮಗಿಂತ ಚೆನ್ನಾಗಿದ್ದಾರೆ. ಸ್ವಲ್ಪ ಜಮೀನ್ದಾರರು, ಸ್ವಲ್ಪ ಜಮೀನೆಲ್ಲ ಮಾಡ್ಕೊಂಡಿದ್ದಾರೆ ಕಷ್ಟಪಟ್ಟು. ಇವರು ಸ್ವಲ್ಪ ನಮಗಿಂತ ಉತ್ತಮವಾಗಿದ್ದಾರೆ. ನಮ್ದು ಅಷ್ಟೇನಿಲ್ಲ. ನಾನು ಸ್ವಲ್ಪ ಸ್ಕೂಲಿಗೆ ಹೋಗಿದ್ದು ನಾವು 10th ಕಲ್ತಿದ್ವಿ ಸರ್. 10th ಆಗಿದೆ ಸರ್. ಪಾಸ್ ಆಗಿ ಕಾಲೇಜ್ ಹೋಗಿಲ್ಲ? ಕಾಲೇಜು 1 ವರ್ಷ ನರ್ಸಿಂಗ್ ಹೋದೆ ಸರ್. ಆಮೇಲೆ ನನಗದು ಇಷ್ಟ ಆಗಲಿಲ್ಲ, ಬಿಟ್ಟೆ. ಯಾಕೆ? ಸ್ವಲ್ಪ ದೂರ ಆಗ್ತಿತ್ತು ಹೋಗೋಕ್ಕೆ ಬರೋಕ್ಕೆ, ಬಸ್ಗಳು ಇಲ್ಲ, ಹೋಗೋಕ್ಕೆ ಎಲ್ಲ ಕಷ್ಟ ಆಗ್ತಿತ್ತು. ಅದಕ್ಕೆ ಅವಾಗ ಮನೆಯಲ್ಲಿ ಬೇಡ ಅಂತ ಅವರು ಇದು ಮಾಡ್ತಿದ್ರು. ಹಂಗೋ ಮಾಡಿ 1 ವರ್ಷ ಹೋದ್ವಿ. ಆ ಕಡೆ ಮತ್ತೆ ಮದುವೆ ಅಂತ ಸಂಬಂಧ ಬಂತು, ಮಾಡಿಕೊಟ್ರು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.